ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 30 ನಿಮಿಷ 30 ಸುದ್ದಿ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಚೇತನ್ ಹೋಗಾರ್. ಇವತ್ತು ಬೆಳಗ್ಗಿಂದ ಆಗಿರುವಂತಹ ವಿದ್ಯಮಾನಗಳ ಪ್ರಮುಖ 30 ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ರಾಜಧಾನಿ ಬೆಂಗಳೂರು ನಾಳೆ ಬಹುತೇಕ ಸ್ತಬ್ಧವಾಗಲಿದೆ. ಯಾಕಂದ್ರೆ ನಾಳೆ ಬೆಂಗಳೂರಿನಲ್ಲಿ ಖಾಸಗಿ ಸಾರಿಗೆ ಒಕ್ಕೂಟ ಬಂದ್ಗೆ ಕರೆ ಕೊಟ್ಟಿದೆ. ನಾಳೆ ಖಾಸಗಿ ಸಾರಿಗೆ ಸೇವೆ ಸಂಪೂರ್ಣ ಬಂದ್ ಆಗಲಿದೆ. ಇವತ್ತು ಮಧ್ಯರಾತ್ರಿಯಿಂದಲೇ ಮುಷ್ಕರ ಶುರುವಾಗಲಿದೆ. ನಾಳೆ ಮೆಜೆಸ್ಟಿಕ್ನಿಂದ ಫ್ರೀಡಂ ಪಾರ್ಕ್ವರೆಗೆ ಜಾಥಾ ಕೈಗೊಳ್ಳಲು ಖಾಸಗಿ ಸಾರಿಗೆ ಒಕ್ಕೂಟ ನಿರ್ಧಾರ ಮಾಡಿದೆ. ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ನಿಷೇಧ ಹಾಗೂ ಲೈಫ್ ಟೈಮ್ ರಸ್ತೆ ತೆರಿಗೆ ವಿಧಿಸಿರುವುದಕ್ಕೆ ವಿರೋಧಿಸಿ ಈ ಒಂದು ಪ್ರತಿಭಟನೆ ನಡೀತಾ ಇದೆ. ಹೀಗಾಗಿ ನಾಳೆ ಶಾಲೆಗಳು, ಖಾಸಗಿ ಬಸ್ಗಳು ಸೇರಿದಂತೆ ಆಟೋ ಕ್ಯಾಬ್ ಯಾವುದು ಕೂಡ ರಸ್ತೆಗೆ ಇಳಿಯುವುದಿಲ್ಲ. ಇನ್ನು ಆಟೋ ಟ್ಯಾಕ್ಸಿ ಸಿಗದೆ ಜನರು ಪರದಾಡುವ ಸಾಧ್ಯತೆ ಇರೋದ್ರಿಂದ ಸಮಸ್ಯೆ ಆಗದಂತೆ ನೋಡಿಕೊಳ್ಳಲು ಸಾರಿಗೆ ಇಲಾಖೆ ಮಾಸ್ಟರ್ ಪ್ಲಾನ್ ಮಾಡಿದೆ. ನಾಳೆ ಬೆಂಗಳೂರಿನಲ್ಲಿ ಹೆಚ್ಚುವರಿ 500 ಬಸ್ಗಳನ್ನು ರಸ್ತೆಗೆ ಇಳಿಸೋದಕ್ಕೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಸೂಚನೆ ಕೊಟ್ಟಿದ್ದಾರೆ. ಹಾಗೆಯೇ ಬಂದ್ ಬೆಂಬಲಿಸದೆ ಆಟೋ ಕ್ಯಾಬ್ ಓಡಿಸುವವರಿಗೂ ಕೂಡ ರಕ್ಷಣೆ ಕೊಡೋದಕ್ಕೆ ಕ್ರಮ ಕೈಗೊಳ್ಳಲಾಗಿದೆ. ಬಂದ್ ಮಾಡೋದಕ್ಕೆ ಅವ್ರಿಗೆ ಹಕ್ಕಿದೆ. ಅವ್ರಿಗೆ ಇರ್ತಕ್ಕಂಥ ಹಕ್ಕನ್ನ ಅವರು ಬಂದ್ ಮಾಡೋದ್ರ ಮುಖಾಂತರ ಅವರು ಮಾಡ್ತಾ ಇದ್ದಾರೆ. ಮಾಡ್ತಿದ್ದಾರೆ, ಅದಕ್ಕೆ ಅಡ್ಡಿ ಮಾಡೋದಿಲ್ಲ, ತಪ್ಪು ಅಂತ ಹೇಳೋದ್ರೆ ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿ ನಾವು ಸುಮಾರು 500 ಬಸ್ಸು BMTC ಒಂದರಲ್ಲೇ 500 ಬಸ್ಸುಗಳು ಹೆಚ್ಚುವರಿಯಾಗಿ ಹಾಕಿದ್ದೀವಿ. 4,000 ಟ್ರಿಪ್ಸು ನಾಳೆ ಒಂದಿನ ಜಾಸ್ತಿ ಇರುತ್ತೆ. 4,000 ಟ್ರಿಪ್ಸು ಜಾಸ್ತಿ ಇರುತ್ತೆ. 500 ಬಸ್ಸು ಮತ್ತು 4,000 ಟ್ರಿಪ್ಸು ಜಾಸ್ತಿ ಆಗ್ತಿದೆ. ಪೊಲೀಸರು ಕೂಡ ಎಲ್ಲ ಕಡೆ ಅಲರ್ಟ್ ಆಗಿರುತ್ತೆ. ಬಂದ್ ಮಾಡೋದಕ್ಕೆ ನಮ್ದೇನು ಅಡ್ಡಿ ಏನಿಲ್ಲ. ನಾಳೆ ಬೆಂಗಳೂರು ಬಂದ್ಗೆ ಅವಕಾಶ ಕೊಟ್ಟಿಲ್ಲ. ಯಾರು ರ್ಯಾಲಿ ಮಾಡಬಾರದು, ಕೇವಲ ಫ್ರೀಡಂ ಪಾರ್ಕ್ನಲ್ಲಿ ಪ್ರೊಟೆಸ್ಟ್ ಮಾತ್ರ ಮಾಡೋದಕ್ಕೆ ಅವಕಾಶ ಕೊಡಲಾಗಿದೆ ಅಂತ ಬೆಂಗಳೂರು ಪೊಲೀಸ್ ಕಮಿಷನರ್ ದಯಾನಂದ್ ಹೇಳಿಕೆ ಕೊಟ್ಟಿದ್ದಾರೆ. ಸವಾರರಿಗೆ ರಸ್ತೆಗಳಿಗೆ ಯಾವುದೇ ತೊಂದರೆ ಆಗಬಾರ್ದು ಅಂತಕ್ಕಂಥದ್ದು ನಮ್ಮ ಮೂಲಭೂತವಾಗಿ ನಾವು ಬಂದೋಬಸ್ತನ್ನು ಮಾಡ್ಕೊಂಡಿದ್ದೇವೆ. ತಿಳಿಸಲಾಗಿದೆ. ಫ್ರೀಡಂ ಪಾರ್ಕ್ ಬಂದು ಅದು ಪ್ರತಿಭಟನೆಯನ್ನು ಮಾಡಲಿಕ್ಕೆ ಅವಕಾಶಗಳನ್ನು ಕೂಡ ಕಲ್ಪಿಸಲಾಗಿದೆ. ಸರವಾಗಿ ನಾವು ಪೊಲೀಸ್ ಪತ್ರ ಎಷ್ಟೆಲ್ಲ ಇಡೀ ಬೆಂಗಳೂರು ನಗರದ ಎಲ್ಲ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳು ಕೂಡ ಜೊತೆಗೆ ಅವಶ್ಯ. ಇನ್ನು ನಾಳೆ ಬೆಂಗಳೂರಿನಲ್ಲಿ ಖಾಸಗಿ ಸಾರಿಗೆ ವಾಹನಗಳ ಒಕ್ಕೂಟದಿಂದ ಮುಷ್ಕರ ವಿಚಾರ ಕುರಿತು ವಿಜಯನಗರದ ಹಗರಿಬೊಮ್ಮನಹಳ್ಳಿಯಲ್ಲಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. 20 ರಿಂದ 22 ಬೇಡಿಕೆಗಳಿವೆ. ಅದರಲ್ಲಿ 2 ಪ್ರಮುಖ ಬೇಡಿಕೆಗಳಿವೆ. ಶಕ್ತಿ ಯೋಜನೆ ವಿಚಾರದಲ್ಲಿ ಅವರ ಬೇಡಿಕೆ ಇದೆ. ಎರಡನೇದಾಗಿ ಸ್ವಲ್ಪ ಟ್ಯಾಕ್ಸ್ ಹೆಚ್ಚಳವಾಗಿರೋ ಬಗ್ಗೆ ಇದೆ. ಅವರು ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ಹೋರಾಟ ಮಾಡುವುದು ಅವರ ಹಕ್ಕು, ಮಾಡಲಿ ಅಂತ ಹೇಳಿದ್ದಾರೆ. ಎರಡು 2024ರ ಲೋಕಸಭಾ ಚುನಾವಣೆಗೆ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಮಾಡಿಕೊಳ್ಳೋದು ಬಹುತೇಕ ಫಿಕ್ಸ್ ಆಗಿದೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಈ ಬೆನ್ನಲ್ಲೇ ಜೆಡಿಎಸ್ ನಾಯಕರು, ಕಾರ್ಯಕರ್ತರು ಹಾಗೂ ಶಾಸಕರು, ಮಾಜಿ ಶಾಸಕರು, ಪದಾಧಿಕಾರಿಗಳ ಅಭಿಪ್ರಾಯ ಪಡೆಯುವುದಕ್ಕೆ ಮುಂದಾಗಿದೆ. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಬೃಹತ್ ಕಾರ್ಯಕರ್ತರ ಸಮಾವೇಶ ಆಯೋಜಿಸಿದೆ. ಶಾಸಕರು, ಮುಖಂಡರು, ಕಾರ್ಯಕರ್ತರು ಈ ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಬಗ್ಗೆ ಈ ಸಭೆಯಲ್ಲಿ ನಿರ್ಣಯ ಕೈಗೊಳ್ಳಲಿದ್ದಾರೆ. ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಚುನಾವಣೆಯಲ್ಲೂ ಮೈತ್ರಿ ಮಾಡಿಕೊಳ್ಳೋ ಬಗ್ಗೆ ಚರ್ಚೆ ನಡೆದಿದೆ ಅಂತ ಜಿಟಿ ದೇವೇಗೌಡ ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮ ಕಾರ್ಯಕರ್ತರು, ಮುಖಂಡರು, ಜನಗಳೆಲ್ಲರೂ ಕೂಡ ಆಗಬೇಕು ಅಂತ ಹೇಳ್ತಿದ್ದಾರೆ. ಆದರೆ ಯಾವುದೇ ಚರ್ಚೆ ನಡೀತಾ ಇದ್ದಾವೆ, ಯಾವುದೂ ಫೈನಲ್ ಆಗಿಲ್ಲ, ಅಂತಿಮ ಆಗಿಲ್ಲ. ನಮ್ಮ ಹೈಕಮಾಂಡ್ ಇದೆ, ನಮ್ಮ ಕಾರ್ಯಕರ್ತರಿದ್ದಾರೆ, ಅವ್ರ ಅಭಿಪ್ರಾಯ ಎಲ್ಲ ಕೇಳ್ತೇವೆ. ಪಕ್ಷ ಸಂಘಟನೆ ಬಗ್ಗೆ ಮುಂದಿನ ಲೋಕಸಭಾ ಚುನಾವಣೆ ಚರ್ಚೆ ಆಗುತ್ತೆ, ಅದಾದಮೇಲೆ ಫೈನಲ್. ನಮ್ಮ ಯಡಿಯೂರಪ್ಪನವ್ರಿಗೆ ಧನ್ಯವಾದ. ನಮ್ಮ ಮೇಲೆ ಪ್ರೀತಿ ಇಟ್ಟಿದ್ದಾರೆ ಅವರು. ನಮಗೆ ಆತುರನೂ ಇಲ್ಲ, ಕಾತುರನೂ ಇಲ್ಲ. ನಮ್ಮದೇ ಆದಂಥ ಒಂದು ಶಕ್ತಿ ಇದೆ ಜನತಾದಳದ್ದು. ಕರ್ನಾಟಕ ರಾಜ್ಯದ ಜನತೆ ಹಿತ ಕಾಪಾಡ್ತಕ್ಕಂಥದ್ದಕ್ಕೆ, ರಾಜ್ಯದ ಹಿತಕ್ಕೆ ಏನು ಅನುಗುಣವೋ ಆ ತೀರ್ಮಾನವನ್ನು ಸೂಕ್ತ ಸಮಯದಲ್ಲಿ ಸೂಕ್ತ ತೀರ್ಮಾನವನ್ನು ನಾವು ತಗೋತೀವಿ. ಅನೇಕ ಕಡೆಯಿಂದ ಆಫರ್ಗಳು ಬಂದಿದ್ದಾವೆ, ಒಂದು ಕಡೆಯಿಂದ ಅಂತಲ್ಲ. ಇನ್ನು ಮತ್ತೊಂದು ಕಡೆ ಬಿಜೆಪಿ ಜೊತೆ ಮೈತ್ರಿಗೆ ಜೆಡಿಎಸ್ನಲ್ಲೇ ಅಪಸ್ವರ ಎದ್ದಿದೆ. ಶಾಸಕ ಶರಣಗೌಡ ಕಂದಕೂರ, ದೇವದುರ್ಗ ಶಾಸಕಿ ಕರಿಯಮ್ಮ ಸೇರಿದಂತೆ ಕೆಲ ಶಾಸಕರು ಬೇಸರವನ್ನ ಹೊರಹಾಕಿದ್ದಾರೆ. ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡ್ರೆ ರಾಜಕೀಯ ಭವಿಷ್ಯಕ್ಕೆ ಹಿನ್ನಡೆ ಆಗುತ್ತೆ ಅಂತ ಅಂದಿದ್ದಾರೆ. ಇನ್ನು ಮಾಜಿ ಸಚಿವ ಎಚ್.ಡಿ. ರೇವಣ್ಣ, ಶಾಸಕರಾದ ಶರಣಗೌಡ ಕಂದಕೂರ್, ಚಿಕ್ಕನಾಯಕನಹಳ್ಳಿ ಶಾಸಕ ಸಿಬಿ ಸುರೇಶ್ ಬಾಬು, ಶಿವಮೊಗ್ಗದ ಶಾಸಕರಾದಂತಹ ಪೂರ್ಯ ನಾಯಕ್, ಇನ್ನ ಮಾಜಿ ಶಾಸಕರಾದ ಡಿಸಿ ಗೌರಿಶಂಕರ್ ಸಭೆಯಿಂದ ದೂರ ಉಳಿದುಕೊಂಡಿದ್ದಾರೆ. ಈಗ ನಿನ್ನೆ ರಾತ್ರಿ ಕೆಲವೊಬ್ಬರು ಮಾಜಿ ಶಾಸಕರು ಫೋನ್ ಮಾಡಿ ಈ ಥರದ್ದು ಬಿಜೆಪಿ ಜೊತೆ ನಾವು ಹೋದ್ರೆ ನಾಳೆ ನಮ್ಮ ರಾಜಕೀಯ ಭವಿಷ್ಯ ಏನಂತ ಪ್ರಶ್ನೆ ಈಗ ನಿನ್ನೆಲಿಂದ ಯಡಿಯೂರಪ್ಪ ಅವರು ಹೇಳಿದ ಮೇಲಿಂದ ನಡೆದಿದೆ.
ತನು ಮನ ಧನಗಳಿಂದ ನಾವು ದಾರಿ ಎಳಿತಕ್ಕಂಥದ್ದು ನಮ್ದು ಏನೇ ತನಗಳಿದ್ದರೂ ಬಿಟ್ಟು ಪಕ್ಷದ ನಾಯಕರ ಆದೇಶನ ಪಾಲನೆ ಮಾಡ್ಕೊಂಡು ಬಂದಿವಿ. ಅಂತಿಮವಾಗಿ ಕ್ಷೇತ್ರದಾಗ ಅಲಯನ್ಸ್ ಅಂತ ತಿಳ್ಕೊಂಡು ಬಂದಾಗ ಈಗ ನಮ್ಮ ರಾಜ್ಯ ಬಿಜೆಪಿ ಹಾಗೂ ಜೆಡಿಎಸ್ ನಡುವೆ ಮೈತ್ರಿ ಬಗ್ಗೆ ಪ್ರಾಥಮಿಕ ಹಂತದ ಚರ್ಚೆ ನಡೀತಿದೆ. ಆದರೆ ಈವರೆಗೂ ಸೀಟು ಹಂಚಿಕೆ ಬಗ್ಗೆ ಯಾವುದೇ ಚರ್ಚೆಯೇ ಆಗಿಲ್ಲ ಅಂತ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. ಅಲ್ಲದೆ ಮಂಡ್ಯದಲ್ಲಿ ಸ್ಪರ್ಧೆ ಬಗ್ಗೆಯೂ ಯಾವುದೇ ನಿರ್ಧಾರ ಆಗಿಲ್ಲ. ಅವರು ಅತಂತ್ರ ಇವರು ಅತಂತ್ರ ಅಂತ ಊಹೆ ಮಾಡಿಕೊಂಡ್ರೆ ಹೇಗೆ? ನನ್ನ ರಾಜ್ಯದ ಜನರ ಸಮಸ್ಯೆ ಚರ್ಚೆ ಆಗಬೇಕು ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ. ಹೇಳಿದರು ಈಗ ನಾನು ನಿನ್ನೆನೂ ಹೇಳಿದ್ದೆ, ಸೀಟ್ ಹಂಚಿಕೆ ಬಗ್ಗೆ ಚರ್ಚೆನೇ ಆಗಿಲ್ಲ, ಪ್ರಿಲಿಮಿನರಿ ಸ್ಟೇಜ್ ಇವೆಲ್ಲ ಅಂತ ಹೇಳಿದ್ವಿ. ನೀವೇ ಊಹೆ ಮಾಡ್ಕೊಂಡು ಅವ್ರು ಯಾರೋ ಅತಂತ್ರ ಆದರು ಇವ್ರು ಯಾರೋ ಆದರು ಈ ಥರ ಯಾತಕ್ಕೆ ಇದನ್ನು ಯಾತಕ್ಕೆ ನೀವು ಪ್ರಚಾರ ಮಾಡ್ತೀರಿ? ಚರ್ಚೆನೇ ಆಗಿದೆ. ಯಾರು ಅತಂತ್ರ ಆಗ್ತಾರೋ ಯಾರು ಮೊದಲು ನನಗೆ ಬೇಕಾಗಿರೋದು ರಾಜ್ಯದ ಜನತೆ ಸಮಸ್ಯೆ. ನನ್ನ ರೈತರು ಇವತ್ತು ಸಂಕಷ್ಟದಲ್ಲಿದ್ದಾರೆ. ಜೆಡಿಎಸ್ ಸಮಾವೇಶದಲ್ಲಿ ಜಿಟಿ ದೇವೇಗೌಡ ಹೊಸ ಬಾಂಬ್ ಸಿಡಿಸಿದ್ದಾರೆ. 2008ರಲ್ಲಿ ಸಿದ್ದರಾಮಯ್ಯ ಬಿಜೆಪಿ ಸೇರಲು ಮುಂದಾಗಿದ್ರೆ ಈ ಬಗ್ಗೆ ಎಲ್.ಕೆ. ಅಡ್ವಾಣಿ ಜೊತೆಗೂ ಮಾತುಕತೆ ನಡೆಸಿದ್ರು ಅಂತ ಶಾಸಕ ಜಿಟಿ ದೇವೇಗೌಡ ಬಾಂಬ್ ಸಿಡಿಸಿದ್ದಾರೆ. ಅವತ್ತು ನಮ್ಮ ಆಂಧ್ರ ಪ್ರದೇಶದ ಪ್ರೆಸಿಡೆಂಟ್ರು ಇದ್ರು. ಅವತ್ತು ನೀವು ಅದ್ವಾನಿ ಮನೇಲಿ ತಿಂಡಿ ತಿಂದ್ರಿ. ಕರ್ನಾಟಕದಲ್ಲಿ ಏನ್ ಮಾಡಿದ್ರಿ? ಕಾಗಿನೆಲ್ಲ ಇಲ್ಲಿ ಯಡಿಯೂರಪ್ಪ ಮುಖ್ಯಮಂತ್ರಿ ಕಾರ್ಯಕ್ರಮಕ್ಕೆ ಹೋಗ್ತಾರೆ, ಸಿದ್ದರಾಮಯ್ಯನವರು ಹೋಗ್ತಾರೆ. ಇಬ್ರು ಏರ್ಪೋರ್ಟ್ ಅಲ್ಲಿ ಕೂತ್ಕೋತಾರೆ, ಇಬ್ರು ಹೆಲಿಕಾಪ್ಟರ್ ಕೂತ್ಕೊಂಡು ಬರ್ತಾರೆ ಸುತ್ತೂರು ಮಠಕ್ಕೆ. ಅಲ್ಲಿ ಯಾರು ಇರ್ತಾರೆ? ಕೋದಂಡ ರಾಮಯ್ಯ ಇರ್ತಾರೆ, ಇದೇ ನಮ್ಮ ಅಧ್ಯಕ್ಷ ಇದ್ದಾರೆ ಸಿಎಂ ಇಬ್ರಾಹಿಂ ಅವರು, ಇವ್ರು ಇರ್ತಾರೆ, ಜೊತೆ ಮಾದೇವ ಪ್ರಸಾದ್. ಬಿಜೆಪಿ ಹಾಗೂ ಜೆಡಿಎಸ್ ನಡುವೆ ಮೈತ್ರಿ ಬಗ್ಗೆ ಪ್ರಾಥಮಿಕ ಹಂತದ ಚರ್ಚೆ ನಡೀತಿದೆ. ಈ ಬಗ್ಗೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅವರು ಎಷ್ಟು ಸೀಟ್ ಕೊಡ್ತಾರೆ, ನಮ್ಗೆ ಎಷ್ಟು ಸೀಟ್ ಬೇಕು ಅನ್ನೋದನ್ನ ಕುಮಾರಸ್ವಾಮಿ ಬಿಜೆಪಿ ನಾಯಕರು ಕುಳಿತು ಚರ್ಚೆ ಮಾಡ್ತಾರೆ. ಬಿಜೆಪಿ ಜೆಡಿಎಸ್ ಮೈತ್ರಿ ಬಗ್ಗೆ ದೇವೇಗೌಡ ಅಧಿಕೃತ ಘೋಷಣೆ ಮಾಡಿದ್ದಾರೆ. ಕೋಲಾರ, ತುಮಕೂರು, ಹಾಸನ, ರಾಯಚೂರು, ಬೀದರ್ 5 ಜಿಲ್ಲೆಗಳಲ್ಲಿ ಜೆಡಿಎಸ್ ಹೆಚ್ಚಿನ ಮತ ಕುರಿತು ಚರ್ಚೆ ನಡೀತಿದೆ. ಯಾವುದೂ ಮುಚ್ಚುಮರೆ ಇಲ್ಲ ಅಂತ ಹೇಳಿದ್ದಾರೆ ಎಚ್.ಡಿ. ದೇವೇಗೌಡರು. ನಾನು ದೆಹಲಿಯಲ್ಲಿ ಬಿಜೆಪಿ ನಾಯಕರನ್ನ ಭೇಟಿ ಮಾಡಿದ್ದೆ. ದೇವೇಗೌಡರು ಮತ್ತೆ ಪ್ರಧಾನಿಯಾಗಲು ಅಲ್ಲ, 40 ವರ್ಷಗಳಿಂದ ಉಳಿಸಿಕೊಂಡು ಬಂದ ಪಕ್ಷ ಉಳಿಸಲು ಅಂತ ದೇವೇಗೌಡರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅಂತಿಮವಾಗಿ ಚರ್ಚೆ ಕುಮಾರಸ್ವಾಮಿ ಅವರು ಮೋದಿಯವರ ಜೊತೆ ಮಾತನಾಡಿದ ಮೇಲೆ ಎಲ್ಲ ಕ್ಷೇತ್ರಕ್ಕೆ ಹೋಗಿ ಈ ಒಂದು ಚುನಾವಣೆಯಲ್ಲಿ ಜನತಾದಳ ಉಳಿಯುತ್ತೆ, ಬೆಳೆಯುತ್ತೆ. ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಜೊತೆ ಮೈತ್ರಿ ಬಗ್ಗೆ ಮಾಜಿ ಸಚಿವ ಈಶ್ವರಪ್ಪ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಎಚ್ಡಿಕೆ ಫೋನ್ ಮಾಡಿ ಶುಭ ಸಂದೇಶ ಕೊಟ್ಟಿದ್ದಾರೆ ಅಂತಲೇ ಈಶ್ವರಪ್ಪ ಹೇಳಿದ್ದಾರೆ. ರಾಜ್ಯದ ಜನತೆಗೆ ಹಾಗೂ ಬಿಜೆಪಿ ಪಕ್ಷಕ್ಕೂ ಒಂದು ಶುಭ ಸಂದೇಶ ಸಿಗುತ್ತೆ ಅಂದಿದ್ದಾರೆ. ಈ ಹಿಂದೆ ಕೂಡ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಮಾಡಿಕೊಂಡಿತ್ತು. ಈಗ ಕಾಂಗ್ರೆಸ್ ಅನ್ನ ದೂರ ಮಾಡಬೇಕು ಅನ್ನೋ ಕಾರಣಕ್ಕೆ ಜೆಡಿಎಸ್ ಮೈತ್ರಿ ಜೊತೆ ಮಾಡ್ಕೊಂಡಿದ್ದೇವೆ ಅಂತ ಹೇಳಿದ್ರು. ದೇಶದಲ್ಲಿ ಕಾಂಗ್ರೆಸ್ನ ದೂರ ಇಟ್ಟು ಎಲ್ಲರೂ ಕೂಡ ಒಂದಾಗಬೇಕು. ಸ್ವಾತಂತ್ರ್ಯ ಬಂದಾಗಿನಿಂದ ದೇಶವನ್ನ ಕಾಂಗ್ರೆಸ್ ಲೂಟಿ ಹೊಡೆದಿದೆ ಅಂತ ಈಶ್ವರಪ್ಪ ಪ್ರತಿಕ್ರಿಯೆ ಕೊಟ್ಟರು. ಬಿಜೆಪಿ ಜೆಡಿಎಸ್ ಮೈತ್ರಿ ವಿಚಾರ ಕುರಿತು ಶಿವಮೊಗ್ಗದಲ್ಲಿ ಮಾಜಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ಬಗ್ಗೆ ಇನ್ನೂ ಕೂಡ ಸಂಪೂರ್ಣ ಮಾಹಿತಿ ತಿಳಿದು ಬಂದಿಲ್ಲ. ನಮ್ಮ ನಾಯಕರು ಇದರ ಬಗ್ಗೆ ಮಾತನಾಡ್ತಾರೆ. ಮೈತ್ರಿ ಆದ್ರೆ ಒಳ್ಳೆಯದು, ಭ್ರಷ್ಟ ಹಾಗೂ ಕೆಟ್ಟ ಕಾಂಗ್ರೆಸ್ ಅನ್ನ ದೂರ ಮಾಡಲಿಕ್ಕೆ ಒಳ್ಳೆಯದಾಗುತ್ತೆ. ರಾಹುಲ್ ಗಾಂಧಿ ವಿದೇಶಕ್ಕೆ ಹೋಗಿ ದೇಶವನ್ನ ಟೀಕೆ ಮಾಡ್ತಾರೆ ಅಂತ ಕಿಡಿಕಾರಿದ್ರು. ಜೆಡಿಎಸ್ ಬಿಜೆಪಿ ಮೈತ್ರಿ ವಿಚಾರ ಕುರಿತು ಶಿವಮೊಗ್ಗದಲ್ಲಿ ಶಾಸಕ ಬಿವೈ ವಿಜಯೇಂದ್ರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಾ ಇದೆ. ಕೇಂದ್ರದ ವರಿಷ್ಠರು ರಾಜ್ಯದ ನಾಯಕರು ಜೊತೆ ಚರ್ಚಿಸಿ ತೀರ್ಮಾನ ಮಾಡಲಾಗುತ್ತೆ. ಮೈತ್ರಿಯಿಂದ ಲಾಭದ ಲೆಕ್ಕಾಚಾರ ಕುರಿತು ವರಿಷ್ಠರು ನಿರ್ಧಾರ ತೆಗೆದುಕೊಳ್ಳುತ್ತೆ ಅಂತ ಹೇಳಿದ್ದಾರೆ. ಇನ್ನ ಸೋಲು ಗೆಲುವು ಸಮನಾಗಿ ತೆಗೆದುಕೊಂಡು ಹೋಗುವ ಛಾತಿ ಬಿಜೆಪಿ ಪಕ್ಷಕ್ಕೆ ಇದೆ. ಇನ್ನು ಕಾಂಗ್ರೆಸ್ ಸರ್ಕಾರ ಬಂದು 4 ತಿಂಗಳಾಗಿದೆ. ಅವರ ಪಕ್ಷದ ಶಾಸಕರಲ್ಲಿ ಅಸಮಾಧಾನ ಇದೆ. ಕಾಂಗ್ರೆಸ್ ಸರ್ಕಾರ ಬಗ್ಗೆ ನಮಗೆ ಭಯ ಇಲ್ಲ. ಗ್ಯಾರಂಟಿ ಭರವಸೆ ಕೊಟ್ಟ ಬಳಿಕ ಅವರ ವರ್ತನೆಗೆ ರಾಜ್ಯದ ಜನ ಶಾಪ ಹಾಕ್ತಿದ್ದಾರೆ ಅಂತ ಹೇಳಿದ್ದಾರೆ. ಈ ಬಗ್ಗೆ ಶಿವಮೊಗ್ಗದಲ್ಲಿ ಬಿಜೆಪಿ ಮುಖಂಡ ಸಿಟಿ ರವಿ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮಾಧ್ಯಮಗಳಲ್ಲಿ ಕೆಲ ದಿನಗಳಿಂದ ಚರ್ಚೆ ಆಗ್ತಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ. ಊರಿಗೆ ಬಂದವರು ನೀರಿಗೆ ಬರಬೇಕಲ್ವಾ? ಅಧಿಕೃತ ಆದಾಗ ಪ್ರಕಟ ಆಗುತ್ತೆ, ಕಾಯೋಣ. ಬಿಎಸ್ವೈ ಎಚ್ಡಿಕೆ ಅವರ ಹೇಳಿಕೆ ಗಮನಿಸಿದ್ದೇನೆ. ಅಧಿಕೃತವಾಗಿ ನಮಗೆ ಯಾವುದೇ ಮಾಹಿತಿ ಇಲ್ಲ. ಪಕ್ಷದ ವರಿಷ್ಠರು ಯಾವುದೇ ತೀರ್ಮಾನ ತೆಗೆದುಕೊಂಡ್ರು ಅಳೆದು ತೂಗಿ ತೆಗೆದುಕೊಳ್ತಾರೆ. ಗ್ಯಾರಂಟಿ ಕೊಡಲು ಸರ್ಕಾರ ಎಲ್ಲದರ ಬೆಲೆ ಹೆಚ್ಚಳ ಮಾಡಿದೆ. ಕಾಂಗ್ರೆಸ್ ಸರ್ಕಾರ ಬಂದ ಕೆಲವೇ ದಿನಕ್ಕೆ ಪ್ರತಿಭಟನೆ ಎದುರಿಸ್ತಾ ಇದೆ ಅಂತ ಹೇಳಿದ್ದಾರೆ.
ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷ ಮೈತ್ರಿ ವಿಚಾರವನ್ನ ಸ್ವಾಗತಿಸುತ್ತೇನೆ ಅಂತ ಚಿಕ್ಕೋಡಿಯ ನಿಪ್ಪಾಣಿಯಲ್ಲಿ ಸಚಿವ ಹೆಬ್ಬಾಳ್ಕರ್ ಹೇಳಿಕೆ ಕೊಟ್ಟಿದ್ದಾರೆ. ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷ ಮೈತ್ರಿ ಮಾಡ್ತಿದ್ದಾರೆ ಎಂದು ತಿಳಿದು ಬಂದಿದೆ. ಅವರು ಮೈತ್ರಿ ಮಾಡಿಕೊಳ್ಳುವುದು ಕಾಂಗ್ರೆಸ್ ಪಕ್ಷದಿಂದ ತುಂಬು ಹೃದಯದಿಂದ ಸ್ವಾಗತಿಸುತ್ತೇನೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿಕೆ ಕೊಟ್ಟಿದ್ದಾರೆ. ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಮಾಡಿಕೊಂಡ್ರು ಏನು ತೊಂದರೆ ಇಲ್ಲ. ಅದನ್ನ ನಾವು ತುಂಬು ಹೃದಯದಿಂದ ಕಾಂಗ್ರೆಸ್ನವರು ಸ್ವಾಗತ ಮಾಡ್ತೀವಿ. ಮಂಡ್ಯದಲ್ಲಿ ಕಾವೇರಿ ಹೋರಾಟದ ಕಾವು ಮುಂದುವರೆದಿದೆ. ಶ್ರೀರಂಗಪಟ್ಟಣದಲ್ಲಿ ರೈತ ಸಂಘದ ಕಾರ್ಯಕರ್ತರಿಂದ ಬೃಹತ್ ಬೈಕ್ ಜಾಥಾ ನಡೆಸಲಾಯಿತು. ತಮಿಳುನಾಡಿಗೆ ನೀರು ಬಿಟ್ಟ ಸರ್ಕಾರದ ಕ್ರಮ ಖಂಡಿಸಿ ಬೈಕ್ ಜಾಥಾಕ್ಕೆ ಹಲವು ಸಂಘಟನೆಗಳು ಬೆಂಬಲವನ್ನ ಕೊಟ್ಟಿದ್ವು. ರೈತರ ಬೈಕ್ ಜಾಥಾಗೆ ಶಾಸಕ ರಮೇಶ್ ಬಾಬು ಚಾಲನೆ ನೀಡಿ ಬೆಂಬಲ ಕೊಟ್ಟರು. ಸಿದ್ಧ ಇದ್ದೇವೆ. ನಮ್ಮಿಂದ ಏನೇ ಕೆಆರ್ಎಸ್ ಡ್ಯಾಂನಿಂದ ತಮಿಳುನಾಡಿಗೆ ನೀರು ಬಿಟ್ಟ ವಿಚಾರದ ಬಗ್ಗೆ ಮಂಡ್ಯದಲ್ಲಿ ಯದುವೀರ್ ಒಡೆಯರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇತಿಹಾಸ ನೋಡಿ ಸುಪ್ರೀಂ ಕೋರ್ಟ್ ಏನ್ ನಿರ್ಧಾರ ತೆಗೆದುಕೊಳ್ತಾರೋ ಕಾದ್ ನೋಡೋಣ. ಅದರ ಜೊತೆಗೆ ಸಮಸ್ಯೆ ಬಗೆಹರಿಸುವ ಬಗ್ಗೆ ರಾಜ್ಯ ಸರ್ಕಾರ ತೀರ್ಮಾನ ಮಾಡಬೇಕು. ಸಂಪೂರ್ಣವಾಗಿ ರಾಜ್ಯ ಹಾಗೂ ರೈತರ ಜೊತೆ ನಮ್ಮ ಬೆಂಬಲ ಇದೆ. ಅಧಿಕಾರದಲ್ಲಿರುವವರನ್ನ ಪ್ರಶ್ನೆ ಮಾಡಿ ನಾವು ರಾಜ್ಯದ ಜೊತೆ ಇರ್ತೇವೆ ಅಂತ ಹೇಳಿದ್ದಾರೆ. ಎಲ್ಲ ಧರ್ಮಕ್ಕೂ ಒಂದು ಗೌರವ. ಆ ಇತಿಹಾಸ ನೋಡಿಕೊಂಡು ಅಲ್ಲಿ ಏನೇನು ನಿರ್ಧಾರಗಳು ತಗೊಂಡಿದ್ದಾರೆ ನಮ್ಮ ರಾಜ್ಯ ಮತ್ತು ಸುಪ್ರೀಂ ಕೋರ್ಟಲ್ಲಿ ಏನೇನು ತೀರ್ಮಾನಗಳಾಗಿದೆ ಅದೆಲ್ಲನೂ ನೋಡಬೇಕಾಗಿದೆ. ಅದರ ಜೊತೆಗೆ ನಾವು ಯಾವ ರೀತಿ ಇದನ್ನ ಪರಿಹರಿಸಬೇಕು ಅಂತ ರಾಜ್ಯ ಸರ್ಕಾರವನ್ನು ತೀರ್ಮಾನ ಮಾಡಬೇಕಾಗಿದೆ. ಹಿಂದೂ ಧರ್ಮದ ಬಗ್ಗೆ ತಮಿಳುನಾಡಿನ ಸಿಎಂ ಪುತ್ರ ವಿವಾದಾತ್ಮಕ ಹೇಳಿಕೆ ವಿಚಾರ ಕುರಿತು ಮಂಡ್ಯದಲ್ಲಿ ಯದುವೀರ್ ಒಡೆಯರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಧರ್ಮದ ಬಗ್ಗೆ ಮಾತನಾಡುವುದು ತಪ್ಪು. ಎಲ್ಲಾ ಧರ್ಮಕ್ಕೂ ಒಂದು ಗೌರವ ಮರ್ಯಾದೆ ಇರಬೇಕು. ನಮ್ಮ ನಾಡು ದೇಶದಲ್ಲಿ ಸನಾತನ ಧರ್ಮ ಎಲ್ಲಕ್ಕೂ ಮೂಲ. ನಾವು ಅವರ ಹೇಳಿಕೆ ಒಪ್ಪುವುದಿಲ್ಲ. ಧರ್ಮಕ್ಕೆ ಗೌರವ ಕೊಡಬೇಕು ಅಂತ ಹೇಳಿದ್ದಾರೆ. ಗೃಹಲಕ್ಷ್ಮಿ ಯೋಜನೆ ಮುಖಾಂತರ ಕೆಲವು ಖಾತೆಗಳಿಗೆ ಹಣ ವಿಳಂಬ ವಿಚಾರದ ಬಗ್ಗೆ ಚಿಕ್ಕೋಡಿಯ ನಿಪ್ಪಾಣಿಯಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಯಾರ್ಯಾರು ಅರ್ಜಿ ಹಾಕಿದ್ದಾರೆ ಮತ್ತು ಯಾರಿಗೆ ಪ್ರಿಂಟ್ ಬಂದಿದೆ ಅವರಿಗೆ ಎಲ್ರಿಗೂ ಹಣ ಸಿಗುತ್ತೆ. ಹಣ ಬಿಡುಗಡೆ ಕೆಲವು ಖಾತೆಗಳಿಂದ ತೊಂದರೆ ಆಗಿದೆ, ಹಾಗಾಗಿ ಹಣ ಬರ್ತಾ ಇಲ್ಲ. ಅಂತಹ ಖಾತೆಗಳನ್ನು ಗುರುತಿಸಿ ಅಧಿಕಾರಿಗಳು ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರು ಸಹಾಯದಿಂದ ಹಣವನ್ನ ಫಲಾನುಭವಿ ಖಾತೆಗೆ ಹಣ ಬಿಡುಗಡೆ ಮಾಡಲಾಗುವುದು ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿಕೆ ಕೊಟ್ಟಿದ್ದಾರೆ. ಸ್ವಪಕ್ಷದವರ ವಿರುದ್ಧವೇ ಸಿಟ್ಟಾಗಿರುವ ಮಾಜಿ ಸಚಿವ ರೇಣುಕಾಚಾರ್ಯ ಬಿಜೆಪಿಯಿಂದ ಉಚ್ಚಾಟನೆಗೊಂಡಿರುವಂತಹ ಗುರುಸಿದ್ದನಗೌಡ ಮನೆಗೆ ಭೇಟಿ ನೀಡಿ ಮಾತುಕತೆ ಮಾಡಿದ್ದಾರೆ. ಗುರುಸಿದ್ದನಗೌಡ ಮನೆಗೆ ಭೇಟಿ ನೀಡಿದ ರೇಣುಕಾಚಾರ್ಯ ಏಕಾಏಕಿ ನೋಟಿಸ್ ನೀಡದೆ ಉಚ್ಚಾಟನೆ ನೀಡಿದ್ದು ತಪ್ಪು ಅಂತ ನಾಯಕರ ವಿರುದ್ಧವೇ ಗುಡುಗಿದ್ದಾರೆ. ಇನ್ನು ಯಡಿಯೂರಪ್ಪರಿಂದ ಬಿಜೆಪಿಗೆ 104 ಸ್ಥಾನ ಬಂದಿತ್ತು. ಆದರೆ ಯಡಿಯೂರಪ್ಪ ಅವರು ಇಲ್ಲದೆ ಈಗ ಬಿಜೆಪಿ ಹೀನಾಯ ಸ್ಥಿತಿ ತಲುಪಿದೆ ಅಂತ ಹೇಳಿದ್ದಾರೆ. ಈ ಗೌಡ್ರನ್ನು ಉಚ್ಚಾಟನೆ ಮಾಡಿದರೆ ನನ್ನ ಮೇಲೆ ತೂಗುಗತ್ತಿ ತೂಗ್ತಾ ಇದೆ. ನೋಟಿಸ್ ಕೊಟ್ಟಿದ್ದಾರೆ. 7 ದಿನ ಒಳಗಾಗಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕೊಟ್ಟಿಲ್ಲ. ಕೊಡೋದಿಲ್ಲ. ಯಾಕೆ ಕೊಡಲ್ಲ ಅಂದರೆ ಯಾರ್ಯಾರು ಯಡಿಯೂರಪ್ಪನ ಈ ರೀಸೆಂಟಾಗಿ ಕೊಟ್ಟಲ್ಲ, ಯಡಿಯೂರಪ್ಪನವ್ರದ್ದು ಯಾರು ಮಾತಾಡಿದಿಲ್ಲ. ಫಸ್ಟ್ ಅವ್ರಿಗೆ ನೋಟಿಸ್ ಕೊಡ್ರಿ, ಅವ್ರಿಗೆ ಕೊಡ್ರಿ. ಅದಕ್ಕೆ ನೋಡ್ತೀನಿ, ಕಾದು ನೋಡ್ತೀನಿ. ಉತ್ತರ ಕೊಡಲ್ಲ. ಉತ್ತರ ಕೊಟ್ಟರೆ ಖಳನಾಯಕ ತಪ್ಪನ್ನು ಒಪ್ಕೊಂಡ್ರೆ ನಾನೇ ತಪ್ಪು ಮಾಡಿದ್ದೀನಿ. ತಪ್ಪು ಮಾಡಿಲ್ಲಲ್ಲ ಅಂದರೆ ನಾನು ಕೇಳ್ತೀನಿ, ಯಾರ್ಯಾರು ನೋಡಿ ಯಡಿಯೂರಪ್ಪನವ್ರು ಬೇಕೋ ಬೇಡ ಅಂತ ಸವಾಲಾಗ್ತೀನಿ. ನಿಮಗೆ ಬೇಕಂದಷ್ಟು ಬೇಡ ಅನ್ನಷ್ಟು ನೋಡೋಣ. ಅವಾಗ ಈಗ ಯಡಿಯೂರಪ್ಪ ಬೇಕಾಯ್ತಾ? ನಾನು ಯಡಿಯೂರಪ್ಪನವ್ರ ಅಭಿಮಾನಿನೆಲ್ಲ ಇಲ್ಲ. ಆದರೆ ಅವರು ಮಾಡಿದಂಥ ಒಳ್ಳೆ ಕೆಲಸಗಳು, ಒಬ್ಬ ಮಾಸ್ ಲೀಡ್ರ್, ಪ್ರಶ್ನಾತೀತ ನಾಯಕ, ಎಲ್ಲ ವರ್ಗದವರು ಇಷ್ಟಪಡ್ತಕ್ಕಂಥ ಒಬ್ಬ ವ್ಯಕ್ತಿ. ದೇಶದಲ್ಲಿ ಮೋದಿಯವರು ಯಾವ ರೀತಿ ಇಷ್ಟಪಡ್ತಾರೆ ಅದೇ ರೀತಿ ಯಡಿಯೂರಪ್ಪನ ಇಷ್ಟಪಡ್ತಾರೆ. ಹಾಗಾಗಿ ಬಿಜೆಪಿ ಶಾಸಕ ಮಹೇಶ್ ತೆಂಗಿನಕಾಯಿ ಜನಸಂಪರ್ಕ ಕಾರ್ಯಾಲಯ ಉದ್ಘಾಟನೆ ಪೋಸ್ಟರ್ನಲ್ಲಿ ಪ್ರದೀಪ್ ಶೆಟ್ಟರ್ ಕಡೆಗಣನೆ ಮಾಡಲಾಗಿತ್ತು. ಫೋಟೋ ಹಾಕದೆ ಪ್ರದೀಪ್ ಶೆಟ್ಟರ್ ಕಡೆಗಣನೆ ಮಾಡಲಾಗಿತ್ತು. ಈ ಬಗ್ಗೆ ಮಾಧ್ಯಮಗಳಲ್ಲಿ ಸುದ್ದಿ ಪ್ರಕಟ ಆಗ್ತಾ ಇದ್ದಂತೆ ಪ್ರದೀಪ್ ಶೆಟ್ಟರ್ ಫೋಟೋ ಪ್ರಿಂಟ್ ಆಗಿದೆ. ನಾಳೆ ಬಿಜೆಪಿ ಶಾಸಕ ಮಹೇಶ್ ತೆಂಗಿನಕಾಯಿ ಜನಸಂಪರ್ಕ ಕಾರ್ಯಾಲಯ ಉದ್ಘಾಟನೆ ಕಾರ್ಯಕ್ರಮ ಇದೆ. ಕೆಲ ದಿನಗಳ ಹಿಂದೆ ಸ್ವಪಕ್ಷೀಯರ ವಿರುದ್ಧವೇ ಬಿಜೆಪಿ ಎಂಎಲ್ಸಿ ಪ್ರದೀಪ್ ಶೆಟ್ಟರ್ ಅಸಮಾಧಾನ ಹೊರಹಾಕಿದ್ರು. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು 100 ದಿನ ಕಳೀತಾ ಇದ್ದಂತೆ ಅಸಮಾಧಾನ ಸ್ಫೋಟಗೊಂಡಿದೆ. ಕಾಂಗ್ರೆಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧವೇ ಅಸಮಾಧಾನ ಹೆಚ್ಚಾಗ್ತಾ ಇದೆ. ಮೊದಲಿನಿಂದಲೂ ಸಿದ್ದರಾಮಯ್ಯ ವಿರುದ್ಧ ಹರಿಹಾಯ್ತಾ ಇದ್ದಂತ ಬಿಕೆ ಹರಿಪ್ರಸಾದ್ ಇದೀಗ ಮತ್ತೆ ಸಿಎಂ ಸಮಾಜವಾದದ ವಿರುದ್ಧ ಗುಡುಗಿದ್ದಾರೆ. ಸಿದ್ದರಾಮಯ್ಯರದು ಮಜವಾದ ಎಂದಿದ್ದು ವಿವಾದಕ್ಕೆ ಕಾರಣವಾಗಿದೆ. ಈ ಬಗ್ಗೆ ಸಿದ್ದರಾಮಯ್ಯ ಹೈಕಮಾಂಡ್ಗೆ ದೂರು ನೀಡೋ ಸಾಧ್ಯತೆ ಇದೆ. ಇನ್ನೊಂದು ಕಡೆ ಬಿಕೆ ಹರಿಪ್ರಸಾದ್ ಅವರನ್ನ ಸಮಾಧಾನ ಪಡಿಸೋದಕ್ಕೆ ಹೈಕಮಾಂಡ್ ಮುಂದಾಗಿದೆ ಎನ್ನಲಾಗ್ತಾ ಇದೆ. ಲೋಕಸಭೆ ಟಿಕೆಟ್ ನೀಡಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಮಂತ್ರಿ ಸ್ಥಾನ ನೀಡೋ ಆಫರ್ ಕೊಡಬಹುದು ಎನ್ನಲಾಗ್ತಾ ಇದೆ. ಕೋಲಾರದ ಶ್ರೀನಿವಾಸಪುರದ ಮಾರನಾಯಕನಹಳ್ಳಿಯಲ್ಲಿ ನಿನ್ನೆ ಒತ್ತುವರಿ ತೆರವು ವೇಳೆ ಅರಣ್ಯ ಇಲಾಖೆ ತರಿಸಿದ್ದಂತಹ
ಜೆಸಿಬಿಗಳ ಮೇಲೆ ಕಲ್ಲು ತೂರಾಟ ನಡೆಸಲಾಗಿತ್ತು. ಈ ಸಂಬಂಧ ಸಂಸದ ಎನ್ ಮುನಿಸ್ವಾಮಿ ಸೇರಿ 27 ರೈತರ ವಿರುದ್ಧ ಕೇಸ್ ದಾಖಲಾಗಿದ್ದು, ಕಲ್ಲು ತೂರಾಟದ ವೇಳೆ ಸ್ಥಳದಲ್ಲಿ ಸಂಸದ ಮುನಿಸ್ವಾಮಿ ಇಲ್ಲದಿದ್ರೂ ಕೂಡ ಅವರ ಮೇಲೆ ಕೇಸ್ ಹಾಕಲಾಗಿದೆ. ರಾಜಕೀಯ ದುರುದ್ದೇಶದ ಕೆಲಸ ಅಂತ ಸಂಸದ ಮುನಿಸ್ವಾಮಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಅಲ್ಲದೆ ರೈತರ ಪರ ಹೋರಾಟಕ್ಕೆ ಮಾಜಿ ಸಿಎಂ ಯಡಿಯೂರಪ್ಪ ಅವರನ್ನ ಆಹ್ವಾನಿಸಿದ್ದಾರೆ. ಶ್ರೀನಿವಾಸಪುರದ ಮಾರ್ನಾಯಕನಹಳ್ಳಿಯಲ್ಲಿ ರೈತರ ಮೇಲೆ ಅರಣ್ಯ ಇಲಾಖೆ ಕೇಸ್ ಹಾಕಿದ ಸಂಬಂಧ ರೈತರು ಬೇಸತ್ತು ಹೋಗಿದ್ದಾರೆ. ಕೀಟನಾಶಕ ಸೇವಿಸಿ ಪಾಳ್ಯ ಗ್ರಾಮದ 2 ರೈತ ಮಹಿಳೆಯರು ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ತಮ್ಮ ಕುಟುಂಬದವರ ಮೇಲೆ ಎಫ್ಐಆರ್ ಆಗಿದೆ ಅಂತ ಬೇಸತ್ತು ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ಇಬ್ಬರಿಗೂ ಚಿಕಿತ್ಸೆ ಮುಂದುವರೆದಿದೆ. ಮಂಗಳೂರು ವಿವಿಯಲ್ಲಿ ಗಣೇಶೋತ್ಸವ ಆಚರಣೆ ಸಂಬಂಧ ವಿವಾದ ಶುರುವಾಗಿದೆ. ಕಳೆದ ಕೆಲ ವರ್ಷಗಳಿಂದ ಮಂಗಳೂರು ವಿವಿಯಲ್ಲಿ ಗಣೇಶೋತ್ಸವ ಆಚರಣೆ ಆಗ್ತಿತ್ತು. ಆದರೆ ಈಗ ವಿವಿಯ ಮಂಗಳ ಆಡಿಟೋರಿಯಂನಲ್ಲಿ ಗಣೇಶೋತ್ಸವ ಆಚರಣೆಗೆ ವಿವಿ ಕುಲಪತಿ ಅನುಮತಿ ನಿರಾಕರಿಸಿದ್ದು, ವಿವಾದದ ಬಳಿಕ ಹಾಸ್ಟೆಲ್ ವಾರ್ಡನ್ಗಳ ಉಸ್ತುವಾರಿಯಲ್ಲಿ ಗಣೇಶೋತ್ಸವಕ್ಕೆ ಅನುಮತಿ ನೀಡಿದ್ರು. ಆದರೆ ವಿವಿ ನಡೆ ಖಂಡಿಸಿ ಬಿಜೆಪಿ ಎಬಿವಿಪಿ ಸಂಘಟನೆಗಾರಂಥ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ದಾರೆ. ಆರ್ಎಸ್ಎಸ್ ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ ಸೇರಿ ಹಲವರು ಭಾಗಿಯಾಗಿದ್ರು ಈ ಒಂದು ಹೋರಾಟದಲ್ಲಿ. ಹಲವು ವಿಚಾರಗಳನ್ನು ಚರ್ಚಿಸಿದ್ದಾರೆ. ರಕ್ಷಣಾ ಸಹಕಾರ ಯೋಜನೆಗಳ ಕುರಿತು ಮಹತ್ವದ ಮಾತುಕತೆ ನಡೆದಿದೆ. ಜೆಟ್ ಎಂಜಿನ್ ಮತ್ತು ಡ್ರೋನ್ ನಿರ್ಮಾಣ ಯೋಜನೆಯನ್ನ ಜಂಟಿಯಾಗಿ ಅಭಿವೃದ್ಧಿಪಡಿಸಲು ಅಮೆರಿಕ ಸಹಮತ ವ್ಯಕ್ತಪಡಿಸಿದೆ. ಉಕ್ರೇನ್ನಲ್ಲಿ ಶಾಂತಿ ಸ್ಥಾಪನೆಗೆ ಜಾಗತಿಕ ರಾಷ್ಟ್ರಗಳು ಒಮ್ಮತ ನಿರ್ಣಯ ಮಾಡಿದ್ವು. ಇನ್ನು G20 ಶೃಂಗಸಭೆ ಮುಂದಿನ ಅಧ್ಯಕ್ಷತೆ ಬ್ರೆಜಿಲ್ಗೆ ವಹಿಸಲಾಗುತ್ತಿದೆ. ಇವತ್ತು ಪ್ರಧಾನಿ ಅಧ್ಯಕ್ಷತೆ ತಂಡವನ್ನು ಹಸ್ತಾಂತರ ಮಾಡಿದ್ರು. नवंबर तक G20 प्रेसिडेंसी की भी जिम्मेदारी है. अभी 2.5 महीने बाकी हैं. इन 2 दिनों में आप सभी ने अनेक बातें यहां रखी हैं, सुझाव दिए हैं, बहुत सारे प्रस्ताव रखे हैं. ಸಭೆ ಆರಂಭಕ್ಕೂ ಮುನ್ನ ಬೆಳಗ್ಗೆ ವಿಶ್ವ ನಾಯಕರು ರಾಜ್ಘಾಟ್ಗೆ ಭೇಟಿ ನೀಡಿ ಮಹಾತ್ಮ ಗಾಂಧಿ ಸಮಾಧಿಗೆ ನಮಿಸಿದ್ರು. ಬೈಡನ್, ರಿಷಿ ಸುನಾಕ್ ಸೇರಿದಂತೆ ಎಲ್ಲ ಗಣ್ಯರು ಮೋದಿ ಶಾಲು ಹೊದಿಸಿ ಗಾಂಧೀಜಿ ಸ್ಮಾರಕ ಸ್ಥಳಕ್ಕೆ ಸ್ವಾಗತಿಸಿದ್ರು. ಪುಷ್ಪ ನಮನದ ಬಳಿಕ ಸೌತ್ ಪ್ಲಾಜಾದಲ್ಲಿ ಗಿಡ ನೆಡುವ ಕಾರ್ಯಕ್ರಮ ನೆರವೇರಿಸಿದ್ರು. ಬ್ರಿಟನ್ ಪ್ರಧಾನಿ ರಿಷಿ ಸುನಕ್ ದೆಹಲಿಯ ಅಕ್ಷರಧಾಮ ದೇಗುಲಕ್ಕೆ ಭೇಟಿ ನೀಡಿದ್ರು. ರಿಷಿ ಸುನಕ್ ಹಾಗೂ ಪತ್ನಿ ಅಕ್ಷತಾ ಮೂರ್ತಿ ಜೊತೆಗೂಡಿ ಅಕ್ಷರಧಾಮ ದೇವಾಲಯಕ್ಕೆ ಬಂದಿದ್ರು. ದೇವಾಲಯದಲ್ಲಿ ದಂಪತಿಗೆ ಅದ್ದೂರಿ ಸ್ವಾಗತ ಕೋರಲಾಯಿತು. ದೇವಾಲಯದಲ್ಲಿ ರಿಷಿ ಸುನಕ್ ಹಾಗೂ ಪತ್ನಿ ಅಕ್ಷತಾ ಮೂರ್ತಿ ಆರತಿ ಬೆಳಗಿ ಪೂಜೆ ಸಲ್ಲಿಸಿದ್ರು. ರಾಜ್ಯದಲ್ಲಿ ಪಂಚಮಸಾಲಿ 2A ಮೀಸಲಾತಿ ಹೋರಾಟ ಮತ್ತೆ ಶುರುವಾಗಿದೆ. ಪಂಚಮಸಾಲಿ ಸಮುದಾಯದ ಶ್ರೀಗಳಾದ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ನೇತೃತ್ವದಲ್ಲಿ ಹೋರಾಟ ನಡೀತಾ ಇದೆ. ಬೆಳಗಾವಿಯ ನಿಪಾಣಿ ಬಳಿಯ ರಾಷ್ಟ್ರೀಯ ಹೆದ್ದಾರಿಯಲ್ಲೇ ಇಷ್ಟಲಿಂಗ ಪೂಜೆ ನಡೆಸುವ ಮೂಲಕ ಹಾಗೂ ಬಸವೇಶ್ವರರ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಶ್ರೀಗಳು ಹೋರಾಟಕ್ಕೆ ಚಾಲನೆ ಕೊಟ್ಟರು. ನೂರಾರು ಮುಖಂಡರು ಹಾಗೂ ಈ ರ್ಯಾಲಿಯಲ್ಲಿ ಪಾಲ್ಗೊಂಡಿದ್ರು. ಬೆಂಗಳೂರಿನ ಎಂಜಿ ರಸ್ತೆ, ಬ್ರಿಗೇಡ್ ರಸ್ತೆಯಲ್ಲಿ ವೀಕೆಂಡ್ ಮೋಜಿನಲ್ಲಿದ್ದ ವಿದೇಶಿ ಪ್ರಜೆಗಳಿಗೆ ಪೊಲೀಸರು ಶಾಕ್ ಕೊಟ್ಟಿದ್ದಾರೆ. ಎಂಬಿ ರಸ್ತೆ, ಬ್ರಿಗೇಡ್ ರಸ್ತೆಗಳಲ್ಲಿ ಅನೈತಿಕ ಚಟುವಟಿಕೆಗಳ ಬಗ್ಗೆ ದೂರು ಬರ್ತಾ ಇದ್ವು. ಎಂಜಿ ರಸ್ತೆ ಸೇರಿದಂತೆ ಕೇಂದ್ರ ವಿಭಾಗ ಡಿಸಿಪಿ ಶೇಖರ್ ಟಿಎಚ್ ರಾತ್ರಿ ರೌಂಡ್ಸ್ ಹಾಕಿದ್ದಾರೆ. ಡಿಸಿಪಿಯನ್ನ ಕಂಡೊಡನೆ ಎದ್ನೋ ಬಿದ್ನೋ ಅಂತ ಓಡಾಡಿದ್ದಾರೆ ವಿದೇಶಿ ಪ್ರಜೆಗಳು. ಈ ಹಿಂದೆಯೂ ಕೂಡ ದಾಳಿ ನಡೆಸಿ ಪೊಲೀಸರು ಹಲವರನ್ನ ವಶಕ್ಕೆ ಪಡೆದಿದ್ರು. ರಾಜಧಾನಿ ಬೆಂಗಳೂರಲ್ಲೂ ಅಘೋಷಿತ ಲೋಡ್ ಶೆಡ್ಡಿಂಗ್ ಉಂಟಾಗಿದೆ. ಹೀಗಾಗಿ ಜನ ಯುಪಿಎಸ್ ಬ್ಯಾಟರಿಗಳ ಮೊರೆ ಹೋಗ್ತಿದ್ದಾರೆ. ಲೋಡ್ ಶೆಡ್ಡಿಂಗ್ನಿಂದಾಗಿ ಹಠಾತ್ತನೆ 40% ಯುಪಿಎಸ್ ಬ್ಯಾಟರಿ ಮಾರಾಟದಲ್ಲಿ ಏರಿಕೆ ಕಂಡಿದೆ. ಯಾದಗಿರಿಯಲ್ಲಿ ನಿರಂತರ ಮಳೆಯಿಂದ ರಸ್ತೆ ಮತ್ತೆ ಕೊಚ್ಚಿ ಹೋಗಿದೆ. ಮರ್ಕಲ್ ಕೊಳ್ಳೂರು ಗ್ರಾಮದ ರಸ್ತೆ ಸಂಪರ್ಕ ಕಡಿತಗೊಂಡಿದೆ. ನಿರಂತರ ಮಳೆಯಿಂದ ಹಳ್ಳ ಉಕ್ಕಿ ಹರಿತಾ ಇದೆ. ಹಳ್ಳಕ್ಕೆ ಅಡ್ಡಲಾಗಿ ಈಗಾಗಲೇ ಬ್ರಿಡ್ಜ್ ಕಮ್ ಬ್ಯಾರೇಜ್ ನಿರ್ಮಾಣ ಕಾರ್ಯ ನಡೀತಾ ಇದೆ. ತಾತ್ಕಾಲಿಕ ರಸ್ತೆ ನಿರ್ಮಾಣ ಮಾಡಿದ್ರೂ ಕೂಡ ಅದು ಕೂಡ ಕೊಚ್ಚಿಕೊಂಡು ಹೋಗಿದೆ. ಹಳ್ಳದ ತೀರಕ್ಕೆ ತೆರಳದಂತೆ ಗ್ರಾಮಸ್ಥರಿಗೆ ಎಚ್ಚರಿಕೆ ಕೊಡಲಾಗಿದೆ. ವೀಕೆಂಡ್ ಹಿನ್ನೆಲೆ ಚಿಕ್ಕಬಳ್ಳಾಪುರದ ನಂದಿಗಿರಿಧಾಮಕ್ಕೆ ಪ್ರವಾಸಿಗರ ದಂಡೆ ಹರಿದು ಬಂದಿದೆ. ಬೆಳಗ್ಗೆ 5 ಗಂಟೆಯಿಂದಲೇ ನಂದಿಗಿರಿಧಾಮಕ್ಕೆ ಪ್ರವಾಸಿಗರು ಲಗ್ಗೆ ಇಟ್ಟಿದ್ದಾರೆ. ಪಾರ್ಕಿಂಗ್ ಜಾಗ ಫುಲ್ ಆಗಿತ್ತು. ಚಳಿ ಜೊತೆಗೆ ಮಂಜು ಮುಸುಕಿದ ವಾತಾವರಣದಲ್ಲಿ ಪ್ರವಾಸಿಗರು ಎಂಜಾಯ್ ಮಾಡಿದ್ರು.
ಚಿಕ್ಕಮಗಳೂರಿನಲ್ಲಿ ಕಾಡಾನೆಗಳ ದಾಳಿಗೆ ಬೇಸತ್ತು ರೈತರೇ ಬೆಳೆ ನಾಶ ಮಾಡಿದ್ದಾರೆ. ತೋಟಗಳಿಗೆ ಬಾಳೆ ತಿನ್ನಲು ಕಾಡಾನೆಗಳ ದಂಡು ಬರ್ತಾ ಇದ್ದು ಇದರಿಂದ ಕಾಫಿ, ಅಡಕೆ, ಮೆಣಸು ಬೆಳೆ ಹಾಳಾಗ್ತಾ ಇದೆ. ಹೀಗಾಗಿ ಕಾಫಿ, ಅಡಕೆ ಬೆಳೆ ಉಳಿಸಿಕೊಳ್ಳುವುದಕ್ಕೆ ರೈತರು ಬಾಳೆ ಗಿಡಗಳನ್ನೇ ನಾಶ ಮಾಡಿದ್ದಾರೆ. ಚಿಕ್ಕಮಗಳೂರಲ್ಲಿ ಏಜೆನ್ಸಿ ಒಂದಕ್ಕೆ ಬರೋಬ್ಬರಿ 10 ಲಕ್ಷ ಬಿಲ್ ಬಂದಿದೆ. ಮೊದಲು 4 ರಿಂದ 5 ಸಾವಿರ ಬಿಲ್ ಬರ್ತಾ ಇದ್ದು ಈಗ ಮೆಸ್ಕಾಂ ಸಿಬ್ಬಂದಿ ಎಡವಟ್ಟಿಗೆ 10 ಲಕ್ಷ ಬಿಲ್ ಬಂದಿದೆ. ಬಿಲ್ ನೋಡಿ ಏಜೆನ್ಸಿ ಮಾಲೀಕ ಕಂಗಾಲಾಗಿದ್ದಾರೆ. ಕಡೂರು ಪಟ್ಟಣದ ಮೋಹಿತ್ ಏಜೆನ್ಸಿಗೆ ಆಗಸ್ಟ್ ತಿಂಗಳಲ್ಲಿ 10 ಲಕ್ಷ ಬಂದಿದೆ. ಈ ಬಗ್ಗೆ ಏಜೆನ್ಸಿ ಮಾಲೀಕ ಕಮಲ್ ಚಂದ್ ಮೆಸ್ಕಾಂ ಸಿಬ್ಬಂದಿ ಗಮನಕ್ಕೆ ತಂದಿದ್ದಾರೆ. ಆದರೆ ದೂರು ನೀಡಿ 4 ದಿನವಾದರೂ ಸಿಬ್ಬಂದಿ ಯಾವುದೇ ಮಾಹಿತಿ ನೀಡಿಲ್ವಂತೆ. ಮೊರಾಕೊ ದೇಶದಲ್ಲಿ ಸಂಭವಿಸಿರುವ ಭೀಕರ ಭೂಕಂಪದಲ್ಲಿ ಸಾವಿನ ಸಂಖ್ಯೆ 2,000 ಗಡಿ ದಾಟಿದೆ. ರಿಕ್ಟರ್ ಮಾಪನದಲ್ಲಿ 6.8ರಷ್ಟು ತೀವ್ರತೆಯಲ್ಲಿ ಸಂಭವಿಸಿರುವ ಭೂಕಂಪದಲ್ಲಿ ಸಾವಿರಾರು ಮನೆಗಳು ಧರೆಗುರುಳಿವೆ. ಇಸ್ರೋ ಸೂರ್ಯಯಾನ ನಿರೀಕ್ಷಿತ ಮಟ್ಟದಲ್ಲಿ ಸಾಗ್ತಾ ಇದೆ. ಆದಿತ್ಯ L1 ಸ್ಯಾಟಲೈಟ್ ಭೂಮಿಯ 3 ಪ್ರದಕ್ಷಿಣೆ ಯಶಸ್ವಿಯಾಗಿ ನಡೆದಿದ್ದು 296 ಕಿಲೋಮೀಟರ್ನಿಂದ 71,767 ಕಿಲೋಮೀಟರ್ ದೂರದ ಕಕ್ಷೆಗೆ ಯಶಸ್ವಿಯಾಗಿ ನಿಯೋಜನೆಗೊಂಡಿದೆ. ಏಷ್ಯಾ ಕಪ್ 2023 ಟೂರ್ನಿ ರೋಚಕ ಘಟ್ಟಕ್ಕೆ ತಲುಪಿದೆ. ಶ್ರೀಲಂಕಾದ ಪ್ರೇಮ್ದಾಸ್ ಸ್ಟೇಡಿಯಂನಲ್ಲಿ ಭಾರತ ಮತ್ತು ಪಾಕಿಸ್ತಾನ ನಡುವೆ ಹೈ ವೋಲ್ಟೇಜ್ ಪಂದ್ಯ ನಡೀತಾ ಇದ್ದು ಟೀಂ ಇಂಡಿಯಾ ಮೊದಲು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದೆ. ಆದರೆ ಭಾರತ್-ಪಾಕ್ ಪಂದ್ಯಕ್ಕೆ ಮತ್ತೆ ಮಳೆ ಅಡ್ಡಿಯಾಗಿದೆ. ಇನ್ನು ಭಾರತ ಈ ಪಂದ್ಯದಲ್ಲಿ ಗೆಲ್ಲಲೆಂದು ನಾಡಿನ ಹಲವೆಡೆ ಕ್ರೀಡಾಭಿಮಾನಿಗಳು ಪ್ರಾರ್ಥನೆ ಮಾಡಿದ್ದಾರೆ. ಜೆಡಿಎಸ್ ಸಭೆಗೆ ಶಾಸಕ ಶರಣಗೌಡ ಕಂದುಕೂರು ಗೈರು ವಿಚಾರ. ಯಾದಗಿರಿಯಲ್ಲಿ ಶಾಸಕ ಶರಣಗೌಡ ಕಂದುಕೂರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಖಂಡಿತ ನನಗೆ ಅಧಿಕೃತವಾಗಿ ಆಹ್ವಾನ ಬಂದಿದೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅವರು ಇವತ್ತು ಜೆಡಿಎಸ್ನ ಸಭೆಯಲ್ಲಿ ಗೈರಾಗಿದ್ರು. ಇನ್ನು ಕುಟುಂಬದ ಖಾಸಗಿ ಕಾರ್ಯಕ್ರಮ ಕಾರಣದಿಂದ ಸಭೆಗೆ ಹೋಗಿಲ್ಲ. ಬಿಜೆಪಿ ಜೆಡಿಎಸ್ ಮೈತ್ರಿ ಬಗ್ಗೆ ಈಗಲೂ ನನ್ನ ಸಹಮತವಿಲ್ಲ, ಉದ್ದೇಶಪೂರ್ವಕವಾಗಿ ಗೈರಾಗುವ ಸನ್ನಿವೇಶ ಇಲ್ಲ ಅಂತ ಕಂದುಕೂರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇವಿಷ್ಟೀವರೆಗಿನ ಪ್ರಮುಖ ಅಪ್ಡೇಟ್ಸ್. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.